ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಬನ್ನಿ ಇವತ್ತು ಲೆಜೆಂಡ್ ಲೀಕಲ್ಲಿ ಒಂದು ಅಟ್ಯಾಕ್ ಮಾಡೋಣ. ನಮ್ಮ ಆರ್ಮಿ ಯಾವ ಥರ ಸ್ಟ್ರಾಂಗ್ ಇದೆ ಅಂತ. ಈಸಿಯಾಗಿ ಟ್ರಿಬಲ್ ಸ್ಟಾರ್ ಮಾಡ್ಬೋದು. ಅಷ್ಟರಲ್ಲಿ ಇದೊಂದು ಚೆಸ್ಟ್ ಇದೆ, ತಡೀರಿ ಓಪನ್ ಮಾಡೋಣ, ಏನು ಬರುತ್ತೋ ನೋಡೋಣ. ಶೆಟ್ ನಾರ್ಮಲ್ ಗೈಸ್. ಇನ್ನೇನು ಗೋಲ್ಡ್ ಇದೆ, ಎಲೆಕ್ಸರ್ ಇದೆ. ನಾನು ನೆಕ್ಸ್ಟ್ ಅದೇ ನ್ಯೂ ಗೋಲ್ಡ್ ಪಾಸ್ ಸ್ಟಾರ್ಟ್ ಆಗಿದೆಯಲ್ಲ ಈ ಮಂತ್ದು, ಅದ್ರದ್ದು ಗೈಸ್. ಬನ್ನಿ ಲೇಟ್ ಮಾಡೋದು ಬೇಡ, ಅಟ್ಯಾಕ್ ಮಾಡೋಣ. ಇದೇ ನಮ್ಮ ಸೇಮ್ ಆರ್ಮಿ, ನೋಡ್ಕೊಳ್ಳಿ. ಈಸಿಯಾಗಿ ಟ್ರಿಬಲ್ ಸ್ಟಾರ್ ಮಾಡ್ಬೋದು ಅಂತ ಗೈಸ್. ನೋಡಿ ಯಾವ ಥರ ಇದೆ ಬೇಸ್, ಸೂಪರ್ ಬೇಸ್. ಡಬಲ್ ರೇಜ್ ಟವರ್ದು. ಈ ಕಡೆ ರೇಜ್ ಟವರ್ ಮೇಲೆ ಅಟ್ಯಾಕ್ ಮಾಡೋಣ, ಅಂದರೆ ಫೈರ್ ಬಾಲ್. ಆಮೇಲೆ ವಾರ್ಡನ್ನು ಹೀಲರ್ಸ್ ಎಲ್ಲ ಬಿಟ್ಟಿದ್ದೀನಿ. ಒಂಚೂರು ಮುಂದೆ ಹೋದರೆ ಸಾಕು, ಫೈರ್ ಬಾಲ್ ನಾನು ಹಾಕ್ತೀನಿ. ಪರ್ಫೆಕ್ಟಾಗಿ ಫೈರ್ ಬಾಲ್ ಆದರೆ ಸಾಕು. ಡೌನ್ ಆಗು, ಇದು ಬೇಕಾ? ಡಿಫೆನ್ಸ್ ಒಂದು ಡೌನ್ ಆದರೆ ಇನ್ವಿ ಹಾಕ್ತೀನಿ ನೋಡಿ. ಇನ್ವಿ ಫೈರ್ ಬಾಲ್ ಮಸ್ತ್ ಗಾಯ್ಸ್. ನೋಡಿ ಪರ್ಫೆಕ್ಟ್ ಫೈರ್ ಬಾಲ್ ಅಂತ. ಕಂಪಾರ್ಟ್ಮೆಂಟ್ ಎಲ್ಲ ಸಿಕ್ಬಿಡ್ದು. ಈ ವಾರ್ಡನ್ ನೋಡ್ರಿ, ಹಿಂಗೆ ವಾರ್ಡನ್ ಮೇಲೆ ಏನೋ ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಡೆತ್ತೇನೇನೆ. ಕಿಂಗ್ ಎಬಿಲಿಟಿ ಇವಾಗ ಯೂಸ್ ಮಾಡಿಬಿಡೋಣ, ಯಾಕೆಂದರೆ ಅಲ್ಲಿರೋ ವಾಲೆಲ್ಲ ಓಪನ್ ಆಗಲಿ ಅಂತ. ಈ ಕಡೆ ರಾಯಲ್ ಚಾಂಪಿಯನ್ ಬಿಟ್ಟು ರಾಯಲ್ ಚಾಂಪಿಯನ್ ಎಬಿಲಿಟಿ ಕೊಟ್ಟಿದ್ದೀನಿ. ದೂರದಿಂದ ನಿಂತ್ಕೊಂಡು ಹೊಡಿಯೋದಲ್ಲ, ಅದು ಅಬಿಲಿಟಿ ಅದರಲ್ಲಿ ಯೂಸ್ ಮಾಡ್ತಿದ್ದೀನಿ. ಎಕ್ವಿಪ್ಮೆಂಟು ತೋರಿಸ್ತೀನಿ ನಾನು, ಯಾವ್ಯಾವ ಎಕ್ವಿಪ್ಮೆಂಟು ಯೂಸ್ ಮಾಡ್ತಾಯಿದ್ದೀನಿ ಅಂತ ಎಲ್ಲ ತೋರಿಸ್ಕೊಂಡು ಕೊಡ್ತೀನಿ. ಏನು ಸ್ಪಿಟ್ ಆಗ್ಬಿಟ್ಟೋ ಗೈಸ್ ಆರ್ಮಿಗಳು, ಎರಡು ಕಡೆಗೂ, ಆ ಕಡೆ ಈ ಕಡೆ ಅಂತ ಆಗುತ್ತೆ. ರೇಜ್ ಎಲ್ಲಿ ಯೂಸ್ ಮಾಡೋದು? ಥ್ರೋವರ್ಸ್ ಬಂದಿದ್ದಾರೆ, ಯಾಕೆ ಕಂಪಾರ್ಟ್ಮೆಂಟ್ ಕ್ಲಿಯರ್ ಆಗುತ್ತೆ. 3 ಕಡೆನೂ ಡಿವೈಡ್ ಆಗಿಬಿಟ್ಟಿದೆ ಗೈಸ್ ಆರ್ಮಿ. ಇದೇ ಈ ಅಟ್ಯಾಕಲ್ಲಿ ಬಿಗ್ ಮಿಸ್ಟೇಕ್ ಆಗಿತ್ತು. ಅಂದರೆ ರೇಜ್ ಇಲ್ಲ ಹಾಕಿದೆ ನೋಡಿ, 80ಇಂದ ವ್ಯಾಲ್ಯೂ ಸಿಗಲಿ ಅಂತ. ಟ್ರಿಬಲ್ ಸ್ಟಾರ್ ಆಗುತ್ತಾ ಗೈಸ್? ಓ ಶೆಟ್, ಟೈಮ್ ನೋಡಿ ಗೈಸ್, ಎಷ್ಟು ಕಮ್ಮಿ ಇದೆ. ಇಲ್ಲ ಅಂದಿದ್ರೆ ಪಕ್ಕಾ ಟ್ರಿಬಲ್ ಸ್ಟಾರ್ ಆಗಿರೋದು ಗೈಸ್. ಬರೀ 20 ಸೆಕೆಂಡ್ಸ್. ಟೈಮ್ ಶೆಟ್, ಟೈಮ್ ಫೇಲ್ ಗೈಸ್. 9, 8, 7, 6. ಶಟ್, ಏನು ಮಾಡೋಕ್ಕಾಗಲ್ಲ. ಬರ್ರಿ ಇವಾಗ ಇನ್ನೊಂದು ಅಟ್ಯಾಕ್ ಮಾಡೋಣ, ಅದೇನಾಗುತ್ತೆ ಅಂತ. ಇದರಲ್ಲೂ ಒಂದು ಚೆಸ್ಟ್ ಕೊಡ್ತಾರೆ. ಪಿಕ್ ಆಗೋಗ್ಬಿಡ್ತು. ಏನು ಸಿಗುತ್ತೆ? ಶೈನಿ ಹಾರ್ಸ್. ನಮ್ಮದು ಮಾಮೂಲಿ ಟೀಮು ವಾರ್ ನಡೀತಿದೆ. ಅದು ಈ ವಾರಲ್ಲಿ ನಾನು ಇದಿಲ್ಲ. ನಮ್ಮ ಟೀಮ್ ನೋಡ್ಕೊಳ್ರಿ, ಇದು ಮಾಮೂಲಿ ಕನ್ನಡ ಕ್ಲ್ಯಾನ್ ಅಂತ. ಯಾರಾದರೂ ಇದ್ರೆ ಬೇಕಾದ್ರೆ ಬಂದು ಜಾಯ್ನ್ ಆಗ್ಬೋದು ನೋಡ್ರಿ. ರಿಕ್ವೆಸ್ಟ್ ಕಳಿಸಿ, ಬೇಕಾದ್ರೆ ಅಕ್ಸೆಪ್ಟ್ ಮಾಡೋಣ. ಏನೋ ನಮ್ಮ ಟೀಮ್ ಬೆಳೀಲಿ ಅಂತ, ಚೆನ್ನಾಗಿ ಆಡೋರೆಲ್ಲ ಸಿಗ್ತಾರೆ ಅಂತ ನೋಡ್ಕೊಳ್ಳಿ. ಬರ್ರಿ ಇನ್ನೊಂದು ಅಟ್ಯಾಕ್ ಹೊಡೆಯೋಣ. ಇದೇ ಲೆಜೆಂಡ್ ಲೈಕ್ ಗೋ. ಏನಿದೆ ಅದು ಅಷ್ಟೊಂದು ಮ್ಯಾಕ್ಸ್ ಬೇಸ್ ಅಲ್ಲ ಗೈಸ್, ಅಂದರೆ ಇನ್ನೂ ಒಂದು ಲೆವೆಲ್ಲು ಆದರೂ ಬೇಸ್ ಚೆನ್ನಾಗಿದೆ. ನಮ್ಮಲ್ಲಿ ಬರ್ರಿ ಈ ರೇಜ್ ಟವರ್ ಮೇಲೆ ಫೈರ್ ಬಾಲ್ ಹಾಕೋಣ. ಆ ಕಡೆಯಿಂದ ಫುಲ್ಲು ಆರ್ಮಿ ಕರ್ಕೊಂಡು ಹೋಗೋಣ. ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್. ಲಾಸ್ಟ್ ವೆಯ್ಟ್ ಮಾಡೋಣ ಗೈಸ್.
ಇಲ್ಲ ಅಂದಿರು ನಾನು ಇವಾಗ ಫೈರ್ ಬಾಲ್ ಒತ್ತಿದೆ ಅಂದಿದ್ರೆ ಕರೆಕ್ಟಾಗಿ ಈ ಬೀಸರ್ ಟವರ್ ಹತ್ರ ಹೊಡೆಯೋದು, ಅಂದರೆ ಆಚೆ ಬಂದು ಬಿದ್ದುಬಿಡೋದು. ಫುಲ್ ಫೈರ್ ಬಾಲ್ ವೇಸ್ಟ್ ಆಗೋದು, ಅದಕ್ಕೋಸ್ಕರ ವರ್ಡ್ ಮಾಡಿದೆ. ಇವಾಗ ಈ ಫೈರ್ ಬಾಲ್ ಎಲ್ಲ ಹಾಕೋದು ಅಂದರೆ ಇಲ್ಲಿ ಸೆಂಟ್ರಲ್ ಆಗ್ತೀನಿ ನೋಡ್ರಿ ಗೈಸ್. ಈ ರಿಕೇಶಿ ಕ್ಯಾನನ್ ಇದೆಯಲ್ಲ ಇಲ್ಲಿ ಹಾಕೋಣ. ಚಾರ್ಜರ್ ಟವರ್ ಡೌನ್ ಆಗಿದ್ದ ತಕ್ಷಣನೇ ಬೂಮ್. ಪರವಾಗಿಲ್ಲ ಗೈಸ್, ಇಷ್ಟಾರು ವ್ಯಾಲ್ಯೂ ಸಿಕ್ತು. 23%. ಟೈಮು 2 ನಿಮಿಷ. ಇನ್ನು ಸೀಸ್ ಬರೋಕ್ಕೂ ಆರ್ಮಿ ಎಲ್ಲ ಡಿಪ್ಲೈ ಮಾಡಿದೆ. ಸೇಮ್ ಆರ್ಮಿ, ಕಿಂಗು, ಕ್ವೀನು, ರಾಯಲ್ ಚಾಂಪಿಯನ್ನು, ಅರ್ಲಿ ಎಬಿಲಿಟಿ, ಅಂದರೆ ಬಿಟ್ಟೆಟ್ಗೆ ಎಬಿಲಿಟಿ ಕೊಟ್ಬಿಡ್ಬೇಕು. ಈ ಕಡೆ ಟ್ರೂಪ್ಸ್ಗಳನ್ನ ಬರ್ದಿಲ್ದಂಗೆ ಈ ಕಡೆ ಮಾಡೋಕ್ಕೆ. ಪಾಯ್ಸನ್ CCಯಿಂದ ಐಸ್ಕೊಳ್ಳೋಣ ಬಂದು ಯೂಸ್ ಮಾಡೋಣ. ಒಂದು ರೇಜು, ಕಿಂಗ್ ಎಬಿಲಿಟಿ. ಏನಿದೆ ಗೈಸ್ ನೋಡ್ರಿ, ಆ ಫೈರ್ ಬಾಲ್ ಅಷ್ಟು ಮಿಸ್ಟೇಕ್ ಆದ್ರೂ ಎಷ್ಟು ಪವರ್ಫುಲ್ಲಾಗಿ ಹೋಗ್ತಿದೆ ಅಂತ. ಅಟ್ಯಾಕು ಈಸಿಯಾಗಿ ಟ್ರಿಬಲ್ ಸ್ಟಾರ್ ಮಾಡ್ಬೋದು. ಇದು ರೆಸ್ಟ್ ಟವರು ಆ್ಯಕ್ಟಿವ್ ಆಗಲಿ, ಓವರ್ ಓಡ್ಕೊಂಡ್ಬಿಡೋಣ ಅದನ್ನು. ಆಮೇಲೆ ತಕ್ಕೋತಾರೆ ಅದನ್ನು ಆ್ಯಕ್ಟಿವ್ ಆಗಿ. ಆಯಿತು, ಓವರ್ ಗೊತ್ತು. ಸ್ಪೆಲ್ಗಳನ್ನೆಲ್ಲ ನೀಟಾಗಿ ಡಿಪ್ಲೈ ಮಾಡಬೇಕು ಗೈಸ್, ಅದೊಂದೇ. ಸ್ಪೆಲ್ಗಳನ್ನ ಹಾಕಿದ್ರೆ ಆರಾಮಾಗಿ ಈಸಿಯಾಗಿ 3 ಸ್ಟಾರ್ ಆಗುತ್ತೆ ನೋಡಿ. ಅದು ಎಷ್ಟು ಮಿಸ್ಟೇಕ್ ಆದರೂ ಆರಾಮಾಗಿ 3 ಸ್ಟಾರ್ ಆಯಿತು. ಅದು ಲೆಜೆಂಡ್ ಇದೆ. ಏನಿದು ಮ್ಯಾಕ್ಸ್ ಬೇಸ್ ಅಲ್ಲ, ನಂದು ಕಿಂಗು ಕ್ವೀನು ಎಲ್ಲ ಮ್ಯಾಕ್ಸ್. ಅಷ್ಟೇ ಗೈಸ್, 3 ಸ್ಟಾರ್ ಇದು. ಇನ್ನು ಇಷ್ಟು ಆರ್ಮಿ ಗೊತ್ತಿದೆ. ಒಂದು ಕಂಪಾರ್ಟ್ಮೆಂಟು ಕ್ವೀನಿಂದ ಭರವಸೆ ಮೇಲೆ ಹೇಳಿದೆ ನಾನು. ಇನ್ನು ಕ್ವೀನು ಫುಲ್ ಹೆಲ್ತಲ್ಲಿದ್ದಾಳೆ ಅಂತ. ಲಾಸ್ಟ್ ಇನ್ 3 ಸೆಕೆಂಡ್ಸ್ ಇತ್ತು. ಇಲ್ಲಾಂದರೆ ಟೈಮ್ ಫೇಲ್ ಆಗೋದು. ಚೆಸ್ಟ್ ಸಿಗುತ್ತೆ ನೋಡ್ರಿ, ಬರೋಣ ಏನು ಬರುತ್ತೆ ಅಂತ. ಇದು ಎಪಿಕ್ಕು ಏನು ಸಿಗುತ್ತೆ? ಶೈನಿ ಹಾರ್ಸ್ ನೋಡ್ರಿ. ನಂದು ಎಕ್ವಿಪ್ಮೆಂಟ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಈ ಎಕ್ವಿಪ್ಮೆಂಟ್ ನೋಡ್ಕೊಳ್ರಿ. ಕಿಂಗ್ ಹತ್ರ ಮಾಮೂಲಿ ಸ್ಪೈಕಿ ಬಾಲ್ ಇತ್ತು ಮುಂಚೆ, ಇವಾಗ ಜೈಂಟ್ ಕಾಂಟ್ಲೆಟನ್ನು ಅದೇನಪ್ಪ ಅದು ಹೆಸರೇ ಬರ್ತಾಯಿಲ್ಲ, ಅದೇ ಬೂಟ್ಸು ಹಾಕಿದ್ದೀನಿ ಇದರೊಳಗಡೆ. ಅದೇ ಇವಾಗ ನಾನು ಅಪ್ಡೇಟ್ ಮಾಡೋಕ್ಕೆ ಇದನ್ನು ರಾಕೆಟ್ ನ್ಯೂ ಇದನ್ನೇ ಅಪ್ಡೇಟ್ ಮಾಡೋಣ. ಅದಕ್ಕೂ ಸ್ಟಾರಿ ಓರಿಸ್ಬೇಕು. ಆಮೇಲೆ ಎಪಿಕ್ ಎಕ್ವಿಪ್ಮೆಂಟ್ಗೆ ಎಲ್ಲದಕ್ಕೂ ಸ್ಟಾರಿ ಓರಿಸ್ಬೇಕು. ಫೈರ್ ಬಾಲೇ ಮಾಡಿಬಿಡೋಣ ಗೈಸ್, ಯಾಕೆಂದರೆ ಇದರಿಂದನೇ ನಾವು ಅಟ್ಯಾಕ್ ಹೊಡೆಯೋದು ಸಾನೆ. ಅದು ಬಿಟ್ಟರೆ ಎಪಿಕ್ ಎಕ್ವಿಪ್ಮೆಂಟ್ ಕ್ವೀನ್ ಐತೆ, ಜಾಯಿಂಟು ಅದು ಅಪ್ಡೇಟ್ ಮಾಡಬೇಕು. ಫೈರ್ ಬಾಲೇ ಮಾಡಿಬಿಡೋಣ ಬಿಡಿ. ಸೆಕೆಂಡ್ಸ್ ಏನಿಲ್ಲ, ಇನ್ನೊಂದು 9 ಏನೋ ಶೈನಿ ಹಾರ್ಸು, ಸ್ಟಾರಿ ಹಾರ್ಸ್ ಇನ್ನೊಂದು 20 ಬೇಕು. ಏನಿಲ್ಲ, ಶಾಪಲ್ಲಿ ಸಿಗುತ್ತೆ, ಕಲೆಕ್ಷನ್ ಮಾಡ್ಬೋದು ಬೇಕಾದರೆ. ಅದೇ ಜೆಮ್ಸೂ ಇದಿರಬೇಕು. ಅದೇ 5-10ಕ್ಕೆಲ್ಲ ಕಲೆಕ್ಷನ್ ಮಾಡ್ಕೋಬೋದು. 50-100 ಕಲೆಕ್ಷನ್ ಆಗೋಲ್ಲ ಗೈಸ್, ಮನಿ ಇರಬೇಕು. ಇನ್ನು ಇಲ್ಲೊಂದು ವಾರ್ ನಡೀತಿದೆ, ಅದೇನು ನಾನೇನು ಅದರಲ್ಲೇನಿಲ್ಲ. ನೆಕ್ಸ್ಟ್ ವಾರೆಲ್ಲ ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಟೈಮು ಏನಾಗುತ್ತೆ ಅಂತ ಅಂದ್ಬಿಟ್ಟಿಯಲ್ಲ. ನೆಕ್ಸ್ಟ್ ವಾರದಿಂದ ಇನ್ನೇನು ನಾಳೆ ಎಲ್ಲ ನಾಡ್ದು ನೆಕ್ಸ್ಟ್ ವಾರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವಾರ ಅಲ್ಲ, ಆಮೇಲೆ ಇದ್ರದ್ದು ಇದೇನಪ್ಪ ಹೆಸರು, ಸ್ಪೈರ್ ಸ್ಪೀಟರ್ನ ಅಪ್ಡೇಟ್ ಮಾಡೋಣ ಬರ್ರಿ. ಕಾಯಿನ್ ಇದೆ. ಯಾರು ಖಾಲಿನೇ ಇಲ್ಲ. ಬಿಲ್ಡರ್ಸ್ ಇಲ್ಲೊಂದು, ಇದನ್ನು ಎಕ್ಸಿಟ್ ಮಾಡೋಣ, ಇದನ್ನು ಅಪ್ಡೇಟ್ ಕೊಡೋಣ. ಯಾಕೆಂದರೆ ಬುಕ್ ಇದೆ ನನ್ನ ಹತ್ರ, ಟೈಮ್ ಕಾಯ್ದೆ ಬೇಡ. ಬೂಮ್ ನೋಡ್ರಿ, ಫುಲ್ಲು ಮ್ಯಾಕ್ಸ್ ಆಗೋದು. 2 ಸ್ಕೆಟರ್ ಶಾಟೂ ಮ್ಯಾಕ್ಸ್ ಆಗಿದ್ದಾವೆ. ಬೇಕಾದ್ರೆ ಇವಾಗ ಇದಕ್ಕೆ ಕೊಡೋಣ, ಬೇಡ ತಡೀರಿ. ಡಾರ್ಕ್ ಎಲೆಕ್ಸರ್ ಐತೆ, ಡಾರ್ಕ್ ಎಲೆಕ್ಸರಲ್ಲಿ ಏನು ಕೊಡೋಣ? ಮಿನಿಯನ್ ಪ್ರಿನ್ಸ್ ಗೈಸ್ ನೋಡಿ, ಇದನ್ನೇ ಕೊಟ್ಬಿಡೋಣ ಬರ್ರಿ. ಮಿನಿಯನ್ ಪ್ರಿನ್ಸ್ 84ನೇ ಲೆವೆಲ್, 83ನೇ ಲೆವೆಲ್. ನನಗಿದು ಬೇಗ ರೆಡಿ ಆಗಬೇಕು. ಡ್ರ್ಯಾಗನ್ ಡ್ಯೂಕ್ ಅದನ್ನು ಅಪ್ಡೇಟ್ ಮಾಡಬೇಕು ಗೈಸ್, ಅದು ಜಲ್ದಿ ಒಂಚೂರು ಫಾಸ್ಟಾಗಿ ಬರ್ರಿ. ಇನ್ನೊಂದು ಅಟ್ಯಾಕ್ ಮಾಡೋಣ ನೋಡಿ. ಆರ್ಮಿ ನೋಡ್ಕೊಳ್ರಿ, ಸೇಮ್ ಆರ್ಮಿ
ಎಕ್ವಿಪ್ಮೆಂಟ್ ಎಲ್ಲ ನೋಡ್ಕೊಳ್ರಿ. ಇಷ್ಟೇ, ಈಸಿಯಾಗಿ 3 ಸ್ಟಾರ್ ಮಾಡ್ಬೋದು. ಬೇರೆ ಆರ್ಮಿ ಎಲ್ಲ ನಾನು ತೋರಿಸ್ಕೊಂಡು ಕೊಡ್ತೀನಿ ಯಾವುದು ಇವಾಗ ಪ್ರೆಸೆಂಟಲ್ಲಿ ಯಾವುದು ಸ್ಟ್ರಾಂಗ್ ಇದೆ ಅಂತ. ಡ್ರ್ಯಾಗನ್ನು, ಸೂಪರ್ ಡ್ರ್ಯಾಗನ್, ಮಾಮೂಲಿ ಡ್ರ್ಯಾಗನ್ನೇ ಹೆವಿ ಸ್ಟ್ರಾಂಗ್ ಇರೋದು ಇವಾಗ. ಈ ಟೀಮ್ ನೋಡ್ಕೊಳ್ರಿ, ಸೂಪರ್ ಡ್ರ್ಯಾಗನ್ ಅಟ್ಯಾಕು ನಾನು ತೋರಿಸ್ಕೊಂಡು ಕೊಡ್ತೀನಿ. ಅದು ಬಿಟ್ಟರೆ ಇನ್ನು ಮಾಮೂಲಿ ಇಷ್ಟೊಂದು ಸ್ಟ್ರಾಟಜಿ ಯೂಸ್ಗಳಿದೆ. ನನ್ನ ಫೇವ್ರೇಟ್ ಸ್ಟ್ರಾಟಜಿ ಅಂದರೆ ಫೈರ್ ಬಾಲು, ಆಮೇಲೆ ರಾಯಲ್ ಚಾಂಪಿಯನ್ ಚಾರ್ಜ್. ಇವೆರಡು ಅಟ್ಯಾಕ್ ಮಾತ್ರ ನಾನು ತೋರಿಸ್ಕೊಂಡು ಕೊಡ್ತೀನಿ, ಎಲ್ಲ ತೋರಿಸ್ಕೊಂಡು ಕೊಡ್ತೀನಿ ನಾನು ಯಾವ್ಯಾವ ಥರ ಅಂತ ಅಂದ್ಬಿಟ್ಟು. ಇದರಲ್ಲಿ ನೋಡ್ಕೊಡ್ರಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಮಾಮೂಲಿ ಗೊತ್ತಿರೋರೇನೇನೆ. ಇನ್ನೇನು ಕಲೆಕ್ಟ್ ಮಾಡಿದ್ರೆ ಬರ್ರಿ ಅಟ್ಯಾಕ್ ಹೋಗೋಣ. ಯಾವ ಥರ ಬೇಸಿದು ನೈಸ್ ಪರ್ ಬೇಸ್. ಎಲ್ಲಿ ಫೈರ್ ಬಾಲ್ ಹಾಕೋದು, ಈ ಕಡೆ ರೆಜ್ ಟವರ್ ಹತ್ರ ಹಾಕೋಣ. ಈ ಕಡೆ ಸ್ಪೈರ್ ಸ್ಪೀಟರ್ ಮೇಲೆ ಇಲ್ಲ ರೆಜ್ ಟವರ್ ಮೇಲೆ ಸ್ಪೈರ್ ಬಾಲ್ ಹಾಕೋಣ. ಹೀಲರ್ಸು ಇದ್ರ ಹೆಸ್ರು ಏನೋ ಗೈಸ್, ಅದೇ ಬಿಡಬೇಕಾದ್ರೆ ಒಂದು ಬಲೂನ್ ಏನಕ್ಕೆ ಅಂತಂದರೆ ಅಲ್ಲಿ ರೆಡ್ ಬಾಂಬ್ಸು ಬ್ಲ್ಯಾಕ್ ಬಾಂಬ್ಸ್ ಇದಿರುತ್ತೆ ಅಂತ. ಡೌನ್ ಆಗು, ಆರ್ಚರ್ ಟವರ್ ಒಂದು ಡೌನ್ ಆಗು. ಇನ್ವಿ ಫೈರ್ ಬಾಲ್ ಈಸಿಯಾಗಿ ಮಲ್ಟಿ ಹತ್ರ ಮೇಲೆ ಬೀಳ್ತು. ಮಸ್ತ್ ವ್ಯಾಲ್ಯೂ ಗೈಸ್. ಅದಾದ್ಮೇಲೆ ಈ ಸೈಡಿಂದ ಆರ್ಮಿ ಎಲ್ಲ ಕರ್ಕೊಂಡು ಹೋಗ್ಬಿಡೋಣ. ಟ್ರೂಪ್ ಲಾಂಚರು, ಐಸ್ಕ್ಯೂಲನ್ನು, ರೋವರ್ಸು, ಎಟೀಸ್, ಕಿಂಗು, ಕ್ವೀನು, ರಾಯಲ್ ಚಾಂಪಿಯನ್, ಅಬಿಲಿಟಿ. ಐಸ್ಕ್ಯೂಲನ್ನು ಎಗ್ರೇ ಹೊಡ್ತು, ಆದರೂ ಪರವಾಗಿಲ್ಲ. ಒಂದು ಆರ್ಚರ್ ಟವರ್ನಾದ್ರು ಫ್ರೀಸ್ ಮಾಡ್ತಲ್ಲ. ಈ ಕಡೆ ಆರ್ಮಿ ಹೋಗ್ತಾಯಿದೆ, ಇಲ್ಲೊಂದು ಟೋಟಮ್ ಸ್ಪೆಲ್ಲು. ರಾಯಲ್ ಚಾಂಪಿಯನ್ ಮೇಲೆ ಇನ್ವಿ, ಕಿಂಗು ಎಬಿಲಿಟಿ ಹೋಯಿತು. ಓವರ್ ಗ್ರೋತ್ ಸ್ಪೆಲ್ಲು ಈ ಸೈಡ್ ಹಾಕೋಣ. ಓವರ್ ಗ್ರೋತು ಇನ್ವಿ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ರೆಡ್ ಸ್ಪೆಲ್ಲು ಇಲ್ಲಿ ಟೀಸ್ ಮೇಲೆ ಹಾಕೋಣ. ಒಂಚೂರು ಮುಂದೆ ಬರಲಿ ತಡಿ. ರೆಡ್ ಸ್ಪೆಲ್ ರಾಯಲ್ ಚಾಂಪಿಯನ್. ರಾಯಲ್ ಚಾಂಪಿಯನ್ನ ಸ್ಪೆಲ್ ಹಾಕ್ಬಿಟ್ಟು ಒಂದು 5 ನಿಮಿಷನಾದರೂ, ಒಂದು 5 ಸೆಕೆಂಡ್ ಆದರೂ ಇಡ್ಸೋಣ ಅಂದ್ಕೊಂಡೆ. ಎಷ್ಟು ಮಿಸ್ ಅನಿಸುತ್ತೆ ಇದು. ನನ್ನ ಅನಿಸಿಕೆ ಹೆಂಗೆ 3 ಸ್ಟಾರ್ ಗೈಸ್, ಏನಿಲ್ಲ, ಈಸಿ ಪ್ರೀಸಿ ಅಂತ. ಅಪ್ಡೇಟ್ ಬಂದಾದ್ಮೇಲೆ ಅದು ಲೆಜೆಂಡ್ ಲೀಗ್ ಅಟ್ಯಾಕ್ ಗೈಸ್. ಅಪ್ಡೇಟ್ ಬಂದಾದ್ಮೇಲೆ ಏನು ಪರವಾಗಿಲ್ಲ. ನಾನು ಅಟ್ಯಾಕ್ ಮಾಡ್ತಿರೋ ಆರ್ಮಿಗಳು, ನಾನು ಮ್ಯಾಕ್ಸ್ ಮಾಡಿರೋ ಆರ್ಮಿಗಳೆಲ್ಲ ಇದ್ದಾವೆ. ಕಿಂಗು, ಕ್ವೀನು ಇವ್ರನ್ನ ಫಸ್ಟ್ ಮ್ಯಾಕ್ಸ್ ಮಾಡಬೇಕು ಗೈಸ್ ನಾನು. ಅದು ಒಂದೇ ನನ್ನ ಇವಾಗ ತಲೆಯಲ್ಲಿ ಹೊಡ್ತಿರೋದು. ಮ್ಯಾಕ್ಸ್ ಮಾಡೋಕ್ಕೇನಿಲ್ಲ, ಅಪ್ಡೇಟ್ ಕೊಟ್ಟು ಅಂತಂದರೆ ಯೂಸೇ ಮಾಡೋಂಗಿಲ್ಲ ಅವ್ರನ್ನ. ನೆಲ್ಲಿ ಅಪ್ಡೇಟ್ ಕೊಟ್ಬಿಟ್ಟು ಅವ್ರನ್ನ ಇಲ್ದಲೇ ಎಲ್ಲ ಅಟ್ಯಾಕ್ ಬೇಕಾಗುತ್ತೆ. ಗುಡ್ಡ ಹೆವಿ ಇಂಪಾರ್ಟೆಂಟ್. 3 ಸ್ಟಾರ್ ಈಸಿ. ನೋಡಿ ಕ್ಲಾನ್ ಕ್ಯಾಪಿಟಲ್ದು ನಾನು ಯಾವ ಆರ್ಮಿ ಯೂಸ್ ಮಾಡ್ತೀನಿ, ಏನೇನು ಅಟ್ಯಾಕ್, ಯಾವ ಥರ ಅಟ್ಯಾಕ್ ಮಾಡ್ತೀನಿ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತೀನಿ. ಇಲ್ಲಾಂದರೆ ಈ ವಿಡಿಯೋ ಫುಲ್ಲು ಲಾಂಗ್ ಆಗಿಬಿಡುತ್ತೆ. ಬರೀ ನಮ್ಮದು ಇದನ್ನು ಚೇಂಜ್ ಮಾಡೋಣ. ಅವತ್ತಿಂದ ಅದೇ ಇತ್ತು ನೋಡಿರಿ, ಇದು ಯಾವ ಥರ ಕಾಣ್ತಿದೆ ಅಂತ. ವಾಲ್ಗಳು ನೋಡಿ ಎಲ್ಲ ಇದು ಮಾಡಿದ್ದೀನಿ. ಒಂದು ವಾಲ್ ಮ್ಯಾಕ್ಸ್ ಮಾಡೋಕ್ಕೆ 1 ಕೋಟಿ ಬೇಕು. ಮ್ಯಾಕ್ಸ್ ವಾಲ್ ಇಷ್ಟು ಮಾಡಿದ್ದೀನಿ. ಏನು ಅದೇ ಹೇಳ್ದಂಗೆ. ಇನ್ನೊಂದು ಅಮೌಂಟ್ ಏನಾದರೂ ಖರ್ಚು ಮಾಡಿಲ್ಲ ಅಂದರೆ ಒಂದು 6 ಮಂತ್ಸ್ ಆಗುತ್ತೆ ಫುಲ್ ಮ್ಯಾಕ್ಸ್ ಮಾಡೋಕ್ಕೆಲ್ಲ. ಅಮೌಂಟೆಲ್ಲ ಖರ್ಚು ಮಾಡಿದ್ರೆ ಒಂದು 2-3 ಮಂತ್ಸ್ ಫುಲ್ ಮ್ಯಾಕ್ಸ್ ಆಗಿಬಿಡುತ್ತೆ ಬೇಸ್. ನೋಡಿ ಟೆಸ್ಲಾ ಮ್ಯಾಕ್ಸ್ ಆಗಿದೆ, ಇನ್ನೊಂದೇ ಒಂದು ಕೊಡಬೇಕು. ಇನ್ನೇನು ಅಪ್ಡೇಟ್ ಕೊಡಬೇಕಾಗಿರೋ ಅಂಥವು ಯಾವುವು ಇಲ್ಲ ಗೈಸ್. ಅದೇ ಸೂಪರ್ ಚಾರ್ಜ್ ಮಾಡೋ ಅಂಥವು ಇದ್ದಾವೆ. ಅದೇ ಫಸ್ಟ್ ಏನು ಮಾಡಬೇಕು ಅಂತಂದರೆ ಅಪ್ಡೇಟ್ ಮಾಡ್ಕೋಬೇಕು ಗೈಸ್. ಸೂಪರ್ ಚಾರ್ಜ್ ಮಾಡೋದು ಇದ್ದೇ ಇರುತ್ತೆ. ಡಿಫೆನ್ಸ್ ಮ್ಯಾಕ್ಸ್ ಆಗಬೇಕು ಅಂದರೆ ಫಸ್ಟು ಅಪ್ಡೇಟ್ ಮಾಡಿ ಸೂಪರ್ ಚಾರ್ಜ್ ಮ್ಯಾಕ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ಮ್ಯಾಕ್ಸ್ ಡಿಫೆನ್ಸ್ಗಳಾದವು ಅಂತಂದರೆ ಅದು ಓವರ್ ಡ್ಯಾಮೇಜೇ ಕೊಡುತ್ತೆ. ನೀವು ಒಂದೊಂದು ಇದು ಮಾಡ್ದಲೇ ನೋಡಿ. ಸೂಪರ್ ಚಾರ್ಜ್ ನಾನು ಯಾವ್ದು ಮಾಡಿದ್ದೀನಿ, ಮೋಸ್ಟ್ಲಿ ಮೋನೋಲಿತ್ ಮಾಡಿರಬೇಕು. ನೋಡಿರಿ ಇವೆಲ್ಲ ಮಾಡಬೇಕು. ಮೋನೋಲಿತ್ನ ನಾನು ಸೂಪರ್ ಚಾರ್ಜ್ ಮಾಡಿದ್ದೀನಿ. ಅದಾದ್ಮೇಲೆ ಗೈಸ್ ಇದು ಫೈರ್ ಕ್ಯಾಂಪು ಗೈಸ್.
ಫೈರ್ ಕ್ಯಾಂಪು ಇದೊಂದು ಅಮೌಂಟ್ ಇಲ್ಲ. ನೆಕ್ಸ್ಟ್ ಆರ್ಮಿ ಬಂದರೆ ಫಸ್ಟ್ ಇದನ್ನು ಅಪ್ಡೇಟ್ ಮಾಡಬೇಕು ಗೈಸ್. ತ್ರೀ ಆರ್ಚರ್ಸು ಅಂದರೆ 4 ಇದ್ದಾವೆ ಅಂತ ಅಂದರೆ 12 ಹೌಸಿಂಗ್ ಫೇಸ್ ಎಕ್ಸ್ಟ್ರಾ ಸಿಗುತ್ತೆ. ಏನಾದರೂ ಎತ್ಕೊಂಡು ಹೋಗ್ಬೋದು. 12 ಅಂದರೆ ಒಂದು ಬೇಬಿ ಡ್ರ್ಯಾಗನ್ನು ಏನಾದರೂ ಒಂದು ಎಕ್ಸ್ಟ್ರಾ ಸಿಗುತ್ತೆ ಅಂತ. ಇನ್ನೇನು ಬಿಲ್ಡರ್ಸ್ಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಒಂದು ಮಾಮೂಲಿ ಜೆಮ್ಸ್ ಬಿಲ್ಡರ್ ಇದೆ ನೋಡ್ರಿ, ಇಲ್ಲಿ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ಕೊಂಡು ಕೊಡೋನು. 13 ಜೆಮ್ಸು ಬಿಟ್ರಿ ಕೊಟ್ಬಿಡೋಣ. ಎಲ್ಲೋ ಹೋಗುತ್ತೆ 13 ಜೆಮ್ಸು ಅಂತ ಅಂದ್ಬಿಟ್ಟು ನೋಡ್ರಿ. ಇನ್ನೂ ಇಷ್ಟು ಅಪ್ಡೇಟ್ ಸೂಪರ್ ಚಾರ್ಜ್ ಮಾಡೋದು ಇಷ್ಟಿದ್ದಾವೆ. ಆಮೇಲೆ ನಾನು ಅಪ್ಡೇಟ್ ಮಾಡೋದು ಇಷ್ಟೇ ಇರೋದು. ಸರಿ, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಗೈಸ್. ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡ ಕೃಷ್ಣನಿಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ, ಇದು ಜೆಮ್ಸ್ ಬೇರೆ ಕಲೆಕ್ಷನ್ ಇದೆ. ಏನು ಬಿಟ್ಟಿಲ್ಲ ಗೈಸ್, ಇಲ್ಲಿ ಎಲ್ಲ ಕಲೆಕ್ಷನ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಒಂದು 30, 40, 50 ಕೊಡಬೇಕು. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್, ಬಾಯ್.